ಅದನ್ನ ಬ್ರೇಕಿಂಗ್ ತಗೊಳ್ತಾ ಇದ್ವಿ. ಆದರೆ ಇವತ್ತು ಯಾದವ್ ಸರ್ ಡಿ ಕೆ ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೀವು ಅನಾಲಿಸ್ ಮಾಡಲಿ ಅಂತ ಹೇಳಿ, ಹಾಗೆ ನಮ್ಮ JDS ಹಾಗೆ BJP ವಕ್ತಾರರು ಕೂಡ ಅದನ್ನು ಗಮನಿಸಲಿ ಅನ್ನೋ ಒಂದು ಚಿಕ್ಕ ಕುತೂಹಲ. ಹಾಗಾಗಿ ಆ ರಿಯಾಕ್ಷನ್ ಜೊತೆಗೆ ಬೈಟ್ ಅದನ್ನು ಪ್ಲೇ ಮಾಡಿ ಚರ್ಚೆ ಪ್ರಾರಂಭ ಮಾಡೋಣ. ಈಗಲೂ ಅದೇ ಪರಿಸ್ಥಿತಿನ ಸರ್, ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದರ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟು ಯಾಕೆ ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ, ಗಾಬರಿ ಸರ್ ಅಲ್ಲ ಸರ್, ಈಗ ಪವರ್ ಶೇರಿಂಗ್ ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿನ ಸರ್, ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದರ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟು ಯಾಕೆ ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ, ಗಾಬರಿ ಸರ್ ಅಲ್ಲ ಸರ್, ಈಗ ಪವರ್ ಶೇರಿಂಗ್ ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿನ ಸರ್, ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದರ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟು ಯಾಕೆ ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ, ಗಾಬರಿ ಸರ್ ಅಲ್ಲ ಸರ್, ಈಗ ಪವರ್ ಶೇರಿಂಗ್ ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿನ ಸರ್, ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದರ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟು ಯಾಕೆ ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ, ಗಾಬರಿ ಸರ್ ಅಲ್ಲ ಸರ್, ಈಗ ಪವರ್ ಶೇರಿಂಗ್ ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿನ ಸರ್, ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದರ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟು ಯಾಕೆ ಗಾಬರಿ ಮಾಡ್ಕೊತಾ ಇದ್ದೀರಾ? ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿದ್ದದ್ದು ಕಾನ್ಫಿಡೆನ್ಸಾ ಅಥವಾ ಹತಾಶೆನ? ಇಷ್ಟೇ ಸಿಂಪಲ್ ಪ್ರಶ್ನೆ ಯಾದವ್ ಸರ್. You should be a little more specific about it. Confident about what? Confidence about getting CM chair. I should understand. ಡಿ ಕೆ ಶಿವಕುಮಾರ್ ಸರ್ ಪ್ರೆಸೆಂಟ್ಲಿ ಅವರು KPCC ಅಧ್ಯಕ್ಷರಾಗಿ ಕೆಲಸ ಮಾಡೋ ಒಂದು ಪವರ್ಫುಲ್ ಜಾಗದಲ್ಲಿ ಇರ್ತಕ್ಕ ಒಂದು ಆಡಳಿತ ಪಕ್ಷದ ಅಧ್ಯಕ್ಷ. ಅದರ ಜೊತೆಗೆ ಈಸ್ ಆಲ್ಸೋ ಅಡಿಷನಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್. ಅದರ ಜೊತೆಗೆ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು, ಅದರ ಜೊತೆಗೆ ಇರಿಗೇಷನ್ ನೀರಾವರಿ ಸಚಿವರಾಗಿರ್ತಕ್ಕಂಥವ್ರು. ಅಂದರೆ ಸರ್ಕಾರದ ಈಗ ನೋಡಿ, ಬೆಂಗಳೂರು ಸರ್ಕಾರಕ್ಕೆ 65% ಟ್ಯಾಕ್ಸ್ ಬರೋದು ಎಲ್ಲಿಂದ ಬರ್ತದೆ? ಬೆಂಗಳೂರಿಂದ. ಬೆಂಗಳೂರು ಅಂದರೆ ಇಡೀ ವಿಶ್ವಮಾನ್ಯ ನಗರಿಯಾಗಿ ಬೆಳಿಬೇಕು, ಅತಿ ವೇಗವಾಗಿ ಬೆಳೀತ ನಗರ ಅದು ಬೆಂಗಳೂರು ಅಂತ ಬಹಳ ದೊಡ್ಡ ಜವಾಬ್ದಾರಿಗಳು ಅದ್ರ ಮೇಲೆ ಕೊಟ್ಟು ಕೆಲಸ ಮಾಡ್ತಾರೆ. ನಾಟ್ ದಟ್ ಈಸ್ ನಾಟ್ ಇನ್ ಪೊಸಿಷನ್ ಟುಡೇ ಈಸ್ ಕ್ಲೈಮಿಂಗ್ ಫಾರ್ ಎ ಪೊಸಿಷನ್ ಅಂತಲ್ಲ. ಅವ್ರದ್ದು ಒಂದೇ ಒಂದು ಆಪ್ಷನ್ ಇರ್ತಕ್ಕಂಥದ್ದು ನೋ ಆಪ್ಷನ್ ಅಂತ ಅರ್ಥ ಏನಂತಂದರೆ ಐ ಹ್ಯಾವ್ ಒನ್ಲಿ ಒನ್ ಆಪ್ಷನ್, ನೋ ಅದರ್ ಆಪ್ಷನ್. ಅಂದರೆ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಹೌದು, ಸಿದ್ದರಾಮಯ್ಯ ಅವರ ಕರ್ತವ್ಯ ಕೂಡ ಹೌದು, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಕರ್ತವ್ಯ ಕೂಡ ಹೌದು ಅಂತಕ್ಕಂಥ. ಯಾಕಂದರೆ ಜನಗಳು ನಮ್ಗೆ ಆಯ್ಕೆ ಕಳಿಸಿರ್ತಕ್ಕಂಥದ್ದು ಮೇಲೆ, ಜನಗಳ ಶಾಸಕರನ್ನ ಕಳಿಸಿದ ಮೇಲೆ ಹೈಕಮಾಂಡ್ ಒಬ್ಬರು ನಮ್ಮ ನೇತೃತ್ವ ಮಾಡಿ ಕೊಟ್ಟ ನಂತರ ಅವ್ರು ಯಾವತ್ತರೆಗೂ ಅವರನ್ನು ಕಂಟಿನ್ಯೂ ಆಗಂತ ಹೇಳ್ತಾರೆ ಅವತ್ತವರೆಗೂ ನಾನು ಒಪ್ಕೊಂಡಿರಲೇಬೇಕಾಗ್ತದೆ, ನೋ ಅದರ್ ಆಪ್ಷನ್. ಯಾವತ್ತಾದರೂ ನನಗೆ ಒಂದು ದಿವಸ ನೀನು ಮುಂದುವರ್ಸಪ್ಪ ಅಂತ ಹೇಳಿದ್ರೆ ನಾನು ಮಾಡಲಿಕ್ಕೆ ರೆಡಿ ಇದೆ ಅಂತ ಹೇಳಿ ನಾವು ಯಾರು ಕೂಡ ಕಂಡೀಷನ್ಗಳನ್ನ ಹಾಕೊಂಡು ಇವತ್ತು ನಾನು ಡೆಪ್ಟಿ CM ಆಗಿಲ್ಲ, ಅವರು CM ಆಗಿಲ್ಲ. ಎಲ್ಲರಿಗೂ ಒಂದೇ ಕಂಡೀಷನ್ ಅಂದರೆ ಹೈಕಮಾಂಡ್ ಹೇಳ್ದಂಗೆ ಕೇಳತಕ್ಕಂಥದ್ದು ಒಂದೇ ಕಂಡೀಷನ್ ಇರ್ತಕ್ಕಂಥದ್ದು. ದೇ ನೋ ಅದರ್ ಆಲ್ಟರ್ನೇಟ್ ಫಾರ್ ಎನಿಬಡಿ ಎಲ್ಸ್ ಅಂತ ಮಾತು ಹೇಳ್ತೀನಿ. ದಿಸ್ ಅಪ್ಲೈಸ್ ಟು ಎವ್ರಿಬಡಿ ಇನ್ಕ್ಲೂಡಿಂಗ್ ದ ಮಿನಿಸ್ಟರ್ಸ್, ಇನ್ಕ್ಲೂಡ್ ದ ಚೀಫ್ ಮಿನಿಸ್ಟರ್, ಇನ್ಕ್ಲೂಡ್ ಸಿದ್ದರಾಮಯ್ಯ, ಇನ್ಕ್ಲೂಡ್ ಕಾಂಗ್ರೆಸ್ ಕಾರ್ಯಕರ್ತರು. 100% he has got full confidence in the high-command. For all his work. ನನಗೆ ಇನ್ನೊಂದಷ್ಟು ಆಂಗಲ್ಗಳಲ್ಲಿ ಎಲಾಬ್ರೇಟ್ ಆನ್ಸರ್ ಬೇಕು. ಜಸ್ಟ್ ಇದೊಂದು ಈ ಹಾವಭಾವಕ್ಕೆ ರಿಯಾಕ್ಷನ್ ಕ್ವಿಕ್ ಆಗಿ ತಗೊಂಡ್ಬಿಡ್ತೀನಿ. ರಾಜುಗೌಡ್ರೆ, ನಿಮ್ಗೆ ಏನು ಕಾಣಿಸ್ತ್ರಿ? ಹತಾಶೆನಾ ಅಥವಾ ಕಾನ್ಫಿಡೆನ್ಸಾ? ಇವತ್ತೆಲ್ಲ ನಾಳೆ ಸಿಗುತ್ತೆ. ನಿಮ್ಗೆ ಯಾಕ್ರಿ ಕ್ಯೂರಿಯಾಸಿಟಿ? ನನಗೆ ಗೊತ್ತು ಏನಾಗ್ತಿದೆ, ಹಂಗಿತ್ತ? ಪೆನ್ನು ಪೇಪರ್ ಕೊಡ್ರಪ್ಪ, ಕೊಡ್ಲಾ? ಪೆನ್ನು ಪೇಪರ್ ಕೊಡಿ, ನಮಗೂ ಒಂಚೂರು ಅಧಿಕಾರ ಮಾಡಕ್ ಅವಕಾಶ ಕೊಡಿ. ಇಲ್ಲ ಪಾಪ ಕೇಳ್ಕೊಂಡ್ಲಿ. ಅಲ್ಲ ಸರಿ, ಅವ್ರಿಗೂ ಕೊಡ್ಬೇಕು ಸರ್, ಇಟ್ಸ್ ಮೈ ಡ್ಯೂಟಿ. ಅಂತೆಲ್ಲ ಕೇಳ್ಕೊಂಡ್ರು ಪಾಪ. ಮೈಸೂರು ಭಾಗದ ಒಂದಷ್ಟು ಒಕ್ಕಲಿಗ ಜನ ಏನೋ ನಮ್ಮಲ್ಲಿ ಒಬ್ಬ ನಾಯಕ ಒಂದು CM ಆಗ್ತಾನೆ ಅಂತ ಪಾಪ ಆಸೆ ಇಟ್ಕೊಂಡು ಏನೋ ಕಾಂಗ್ರೆಸ್ ಅಲ್ಲಿ ಜೀವಿತಾವಧಿ ಪೂರ್ತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ ಅಂತ ಹೇಳಿ ಪೆನ್ನು ಪೇಪರ್ ಕೇಳಿದ್ರು. ನಿಮ್ಮ ಕರೆಕ್ಷನ್ 3ನೇ ಸಲ ಹೇಳ್ತಾ ಇದ್ದೀನಿ. ನನಗೆ ಸಣ್ಣ ಕರೆಕ್ಷನ್ ಅಂತಂದ್ರೆ ಮುಖ್ಯಮಂತ್ರಿಗೆ ಆಗ್ತೀನಿ ಅಂತ ಹೇಳಿಲ್ಲ ಅವರು. KPCC ಅಧ್ಯಕ್ಷನಾಗಿದ್ದೇನೆ, ಅಧಿಕಾರಕ್ಕೆ ಬರ್ಬೇಕಂತ ಕೊಡಿ ಅಂತ ಹೇಳಿದೆ. ಒಳ್ಳೆ ಕಥೆ ಇದೆ ರಾಜುಗೌಡ್ರೆ. ನೀವು ಇರ್ಬೇಕಾದ್ರೆ ಮುಖ್ಯಮಂತ್ರಿ ಸುಳ್ಳು ಹೇಳ್ತೀರಿ. ಮುಖ್ಯಮಂತ್ರಿ ಹೇಳಿದ್ರು ಅವರು ಅಧಿಕಾರ ಕೊಡಿ ಅಂತಂದ್ರೆ ನನ್ನ ಪಕ್ಷ ಅಧಿಕಾರ ಕೊಡು ಅಂತ. ಜನಾಂಗದ ಜನ ಆಸೆ ಪಟ್ಟು ಏನೋ ಮಾಡ್ಬೇಕು
ಒಕ್ಕಲಿಗರ ಜನಾಂಗ ಮಾತ್ರ ಅಲ್ಲ, ಎಲ್ಲ ಜನಾಂಗದವರು ಕಾಂಗ್ರೆಸ್ ಓಟ್ ಹಾಕಿರೋದು. ಕೇವಲ ನಮ್ಮ ಪಕ್ಷ ದೇವೇಗೌಡರ ಪಾರ್ಟಿ ತರ ಒಂದೇ ರೀಜನ್, ಸಿಂಪಲ್ ಪ್ರಶ್ನೆ, ಸಿಂಪಲ್ ಪ್ರಶ್ನೆ ಆಸೆ ಇಟ್ಕೊಂಡಂತ ಆಸೆ ಯಾದವ್ಜಿ, ಸಿಂಪಲ್ ಪ್ರಶ್ನೆ. ಅವ್ರದೊಂದು ರಿಯಾಕ್ಷನ್ ತಗೊಳ್ಳಿ, ಅವ್ರದೊಂದು ರಿಯಾಕ್ಷನ್ ತಗೊಳ್ಳಿ. ದೇವೇಗೌಡರ ಪಾರ್ಟಿ ಇದೆಯಲ್ಲ, ನಾವು ಆ ತರ ಒಕ್ಕಲಿಗರ ಪಾರ್ಟಿಯನ್ನು ಪ್ರಾಣೆ ಪಟ್ಟಿ ಕಟ್ಕೊಂಡಿಲ್ಲ. ನಾವು ಒಕ್ಕಲಿಗರ ಪಾರ್ಟಿನೂ ಅಲ್ಲ ಹೌದು, ಲಿಂಗಾಯತರ ಪಾರ್ಟಿನೂ ಹೌದು, ದೀನ ದಲಿತರ ಪಾರ್ಟಿನೂ ಹೌದು, ನಾವು ಅಹಿಂದವರ ಪಾರ್ಟಿನೂ ಹೌದು, ಅಲ್ಪಸಂಖ್ಯಾತರ ಪಾರ್ಟಿನೂ ಹೌದು. ನೀವ್ ಹೇಳಿ ರಾಜಗೌಡ್ರೆ, ಅದು ಹತಾಶೆನ ಕಾನ್ಫಿಡೆನ್ಸ್? ಮುಖ್ಯಮಂತ್ರಿಗೆ ಕೊಡಿ ಅಂತ ಅವರು ನನ್ನ ಪಕ್ಷಕ್ಕೆ ಅಧಿಕಾರ ಕೊಡಿ. ರಾಜಗೌಡ್ರೆ, ಒಕ್ಕಲಿಗರಿಗೆ ಲೀಸ್ಟ್ ತಗೊಂಡಿಲ್ಲ, ಬರೆದಿಟ್ಕೋಬೇಡಿ. ಇವೆಲ್ಲ ನಡೆಯಲ್ಲ ಮಿಸ್ಟರ್ ರಾಜು. MLA ಮಾಡಿದ್ರೆ ಏನ್ ಮಾಡ್ತೀರಿ? ಬಿಡಿ 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 ರಾಜಗೌಡ್ರೆ, ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಸಿಂಪಲ್ ಪ್ರಶ್ನೆ, ಹತಾಶೆನ ಕಾನ್ಫಿಡೆನ್ಸ್? ಪೆನ್ನು ಪೇಪರ್ ಕಾಂಗ್ರೆಸ್ ಅಧಿಕಾರ ಕೇಳಿದವರು ಡಿಸ್ಟ್ರಾಕ್ಟ್ ಆಗಿ ನಮ್ಮನ್ನ ಮಾತಾಡಕ್ ಬಿಡ್ತಾ ಇಲ್ಲ. ಅದೇ ಅವರಿಂದ ನೀವು ಡಿಸ್ಟ್ರಾಕ್ಟ್ ಆಗ್ಬೇಡಿ. ತಪ್ಪು ತಿಳಿಯೋಕೆ ಹೇಳಿ, ಹೇಳಿ. ನಾನು ಅತ್ಯಂತ ತಿಳ್ಕೊಂಡಿದ್ದಾರೆ. ನೀವ್ ಹೇಳಿ ಸರ್. ಅತ್ಯಂತ ಗೌರವವಾಗಿ ಮುಂದೆ ಮಿನಿಸ್ಟರ್ ಆಗುವಂತ ನಾಗರಾಜ್ ಅವರನ್ನ ನಾವು ಪ್ರೀತಿಯಿಂದ ಆಹ್ವಾನಿಸ್ತೀವಿ. ನೋಡಿ ಸರ್, ಬರ್ಡೇ ಆದ ತಕ್ಷಣ ಎಲ್ಲರೂ ಮಿನಿಸ್ಟರ್ ಆಗಲಿ ಅಂತ ಹಾರೈಸಿದ್ದಾರೆ. ಕೇಳಿಸ್ಕೊಂಬಿಡಿ. ಮಿನಿಸ್ಟರ್ ಆದವರು ಕೇಳಿಸ್ಕೊಳ್ಳೋದು ಮೊದಲ ಕಲೆ ಆಗ್ಬೇಕು ಸರ್. ಕೇಳಿಸ್ಕೊಳ್ಳಿ. ವೈಯಕ್ತಿಕ ಗೌರವ ಇದೆ. ನಾನು ಹೇಳ್ತೀನಲ್ಲ, ವೈಯಕ್ತಿಕವಾಗಿ ನಾನು ನಾಗರಾಜ್ ಅವ್ರ ಬಗ್ಗೆ ಹೇಳೋದೇನಂದ್ರೆ, ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತ, ಪಕ್ಷದ ಕಟ್ಟಾಳು, ಪಕ್ಷಕ್ಕೋಸ್ಕರ ಪ್ರಾಣ ಬೇಕಾದ್ರೆ ತ್ಯಾಗ ಮಾಡ್ತೀನಿ ಅನ್ನೋ ಒಬ್ಬ ಕಟ್ಟಾಳು ಸೈನಿಕ, ಆ ಪಕ್ಷದ ಸೈನಿಕ. ಅದೇ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೂ ನಾನು ಹೇಳ್ತಾ ಇದ್ದೀನಿ. ಅಲ್ಲಿಗೆ ಅವಕಾಶ ಮಾಡಿಕೊಟ್ರೆ ನಾವು ಮಾತಾಡ್ತೀವಿ. ಪಾಪ ತನ್ನ ಇಡೀ ಜೀವಿತಾವಧಿ ಜೀವನ ಶುರುವಾಗಿದ್ದೇ ಕಾಂಗ್ರೆಸ್ ಇಂದ, ಜೀವನ ಮುಗಿಯೋದು ಕಾಂಗ್ರೆಸ್ ಇಂದ. ಮಳೆಲೋಗಿ ಛತ್ರಿ ಹಿಡಿದು ನಿಲ್ತಾರೆ, ಎಲ್ಲಿ ಸರ್ಕಾರ ಬೀಳೋಂತ ಪರಿಸ್ಥಿತಿಲಿ ಬಾಂಬೆಲಿ ನಿಂತ್ಕೊಂತಾರೆ. ಮಳೆ 24 ಗಂಟೆ ಜಿಯೋ ಅಂತ ಹೋಯ್ತಾ ಇರುತ್ತೆ. ಅಂತ ಪರಿಸ್ಥಿತಿಲೂ ಪಕ್ಷ ಉಳಿಸ್ತೀನಿ ಅಂತಾರೆ. ಇನ್ನೊಬ್ರು ಮನೇಲಿ ಕೂತಿರ್ತಾರೆ. ಆದ್ರೆ ಅವ್ರನ್ನ CM ಮಾಡುತ್ತೆ ಸರ್ಕಾರ, ಪಕ್ಷ. ಆದ್ರೆ ಪಕ್ಷಕ್ಕೋಸ್ಕರ ದುಡಿದಂತ ಡಿ ಕೆ ಶಿವಕುಮಾರ್ ಯಾಕೆ ಮಾಡಲಿಲ್ಲ ಅನ್ನೋದು ಪಾಪ ಅವ್ರ ಅಭಿಮಾನಿಗಳ ಪ್ರಶ್ನೆ. ಹಂಗೆ ಮೈಸೂರು ಭಾಗದ ಜನ ಒಂದಷ್ಟು ಆಸೆ ಇಟ್ಕೊಂಡ್ರು. ಯಾಕೆ ಒಕ್ಕಲಿಗರ ಜನ ಆಸೆ ಇಟ್ಕೋಬಾರ್ದಾ? ಏನು ನಮಗೆ ಪೆನ್ನು ಒಕ್ಕಲಿಗರು ಲಿಂಗಾಯತರು ಅಂತ ಮಾಡಕ್ ಹೋಗ್ತೀರಿ ನೀವು? ಒಂದ್ ನಿಮಿಷ ಸರ್. ಇಲ್ಲ, ತಪ್ಪು ನೀವು ಮಾತಾಡ್ತಾ ಇದ್ದೀರಿ. ನಾನು ಹೇಳ್ತೀನಿ, ದೇವೇಗೌಡರು ಬಹಳ ದೊಡ್ಡ ದೇವೇಗೌಡರ ಬಗ್ಗೆ ಇಲ್ಲಿ ಒಕ್ಕಲಿಗರ ಪಾರ್ಟಿ ಅಂತ ನೀವೇ ರುಜುವಾತು ಮಾಡ್ತಾ ಇದ್ದೀರಿ. ಈ ತರ ಸಂಕುಚಿತ ಯೋಚನೆ ಮಾಡಬೇಡಿ ಮೇಡಮ್. ಹಂಗಾದ್ರೆ ಆ ಜನತೆ ಪರವಾಗಿ ತಿರಸ್ಕಾರ ಮಾಡಿರ್ತಾರೆ. ವೋಟ್ ಕೇಳುವಾಗ ಒಕ್ಕಲಿಗರು, ಲಿಂಗಾಯತರು, ಅದ್ರಲ್ಲಿ ಉಪಜಾತಿಗಳೆಲ್ಲ ಕೌಂಟ್ ಆಗುತ್ತೆ. ಡಿಬೇಟ್ ಅಲ್ಲಿ ಬೇಡವಾ? ಇದೇನ್ ಸರ್ ರಾಜಕೀಯ ವಿತೌಟ್ ಜಾತಿ ನಡೆಯಲ್ಲ ಅನ್ನೋದು ನಿಮ್ಗೂ ಗೊತ್ತು, ಜನರಿಗೂ ಗೊತ್ತು. ರಾಜಗೌಡ್ರೆ, ನಾನು ಅನಿಲ್ ಸರ್ ರಿಯಾಕ್ಷನ್ ತಗೊಳ್ಬೇಕು. ಕ್ವಿಕ್ ಆಗಿ ಹೇಳ್ಬಿಡಿ, ಇದು ಹತಾಶೆನ ಕಾನ್ಫಿಡೆನ್ಸ್? ಶಿವಕುಮಾರ್ ಈಗಲೂ ಒಂದು ಮಾತಾಡಿದ್ರು. ಲರಿ ನಿಮಗೆ ಯಾಕ್ರಿ, ನಮಗಲ್ಲ ಸ್ವಾಮಿ, ಈ ನಾಡಿನ CM ಆಗ್ಲಿ ಅಂತ ಆಸೆ ಇಟ್ಕೊಂಡಿರೋರು ಕೇಳ್ತಾ ಇದಾರೆ. ಮಾಧ್ಯಮದವ್ರು ಒಂದು ಖುಷಿ ಪಡ್ತಾರೆ. ಈಗ ಡಿ ಕೆ ಶಿವಕುಮಾರ್ CM ಆದ್ರೆ, ಈಗ ಸಿದ್ದರಾಮಯ್ಯನವ್ರು 7.5 ವರ್ಷ CM ಆಗಿದ್ದಾರೆ. ಅವ್ರು ಜನಾಂಗದವ್ರು ಖುಷಿ ಪಟ್ಟಿದ್ದಾರೆ. ಈಗ ಜನಾಂಗದವ್ರು ಏನ್ರಿ ಇದು? ಕುರುಬರಿಗೆ CM ಆಗಿದ್ರು ಅವರು, ಕರ್ನಾಟಕ ರಾಜ್ಯಕ್ಕೆ CM ಆಗಿರೋರು ಮಾತಾಡ್ತಾರ್ರಿ. ನಿಮ್ ಬರ್ತಡೆಗೆ ನಿಮ್ ಮನೆಯವ್ರು ಬಂದು ನಿಮ್ ಜೊತೆ ವಿಜೃಂಭಣೆಯಾಗಿ ಆಚರಣೆ ಮಾಡ್ಕೊಂಡ್ರು. ಯಾಕೆ ಸರ್? ಅರೆ ಎಲ್ಲರೂ ಬಂದಿದ್ರಿ, ನಿಮ್ ಮನೆಯವ್ರು ಇರ್ಲಿಲ್ವಾ? ಎಲ್ಲರೂ ಇದ್ರು. ಮತ್ತೆ ಮನೆಯವರು ಇರ್ತಾರೆ, ಹೊರಗಿನವರು ಇರ್ತಾರೆ. ಹಂಗೆ ಸರ್, ಹಂಗೆ ಅದನ್ನು ಕೂಡ ಬರ್ತಾರೆ. ಈಗ ನಿಮ್ಮ ಜನಾಂಗ ಕನ್ಯೆ ಆದಾಗ ನಾಗರಾಜ್ ಯಾದವ್ ಪಕ್ಷನೂ ತ್ಯಜಿಸ್ತೀನಿ ಅನ್ನೋ ಲೆವೆಲ್ಗೆ ಪಕ್ಷದ ವಿರುದ್ಧ ಸೆಡ್ದು ನಿಂತ್ರು. ಯಾಕೆ? ನಾಗರಾಜ್ ಯಾದವ್ ಅಲ್ವಾ? ಅವ್ರ ಜನಾಂಗಕ್ಕೋಸ್ಕರ ನಿಂತ್ರು. ಅದೇ ರೀತಿ ಜನಾಂಗದ ಜನ ಪಾಪ ಡಿ ಕೆ ಶಿವಕುಮಾರ್ ಆಸೆ